ಎಲ್ರಿಗೂ ನಮಸ್ಕಾರ. ಇವಾಗ ನೀವು ನೋಡಬೇಕು, ಮಂತ್ರಪುಷ್ಪ ಎಲ್ಲ ಕಡೆ ನಾವು ಪೂಜೆ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಮಹಾಮಂಗಳಾರತಿಗಿನ್ನ ಮುಂಚೆ ಕೆಲವ್ರು ಹೇಳ್ತಾರೆ, ಕೆಲವ್ರು ಮಹಾಮಂಗಳಾರತಿ ಆದಮೇಲೆ ಕೈಗೆ ಎಲ್ಲರಿಗೂ ನಿಮಗೆ ಮಂತ್ರಾಕ್ಷತೆ ಹೂಗಳನ್ನು ಕೊಟ್ಟು ಮಂತ್ರಪುಷ್ಪವನ್ನು ಹೇಳಿ ಆಮೇಲೆ ದೇವರಿಗೆ ಅರ್ಪಣೆ ಮಾಡ್ತಾರೆ. ಈಗ ಸಂಪೂರ್ಣ ಹೆಗ್ಡೆ ಅವರು ಮಂತ್ರಪುಷ್ಪ ಏನು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ನಮಗೆ ಕೊಡ್ತಾರೆ. ಸೊ ದಿಸ್ ಇಂಟರ್ವ್ಯೂ ಇಸ್ ಗೆಟಿಂಗ್ ಸೋ ಮಚ್ ಇಂಟ್ರೆಸ್ಟಿಂಗ್. ಎಸ್ ಮ್ಯಾಮ್. ಓಕೆ, ಬಹಳ ಒಳ್ಳೆ ಪ್ರಶ್ನೆ. ಮತ್ತೆ ಅವಿನಾಶ್, ಈ ಮಂತ್ರಪುಷ್ಪ ಇದೆಯಲ್ಲ, ನಾನು ಯೋಚನೆ ಮಾಡ್ತಾ ಇದ್ದೆ ಏನಪ್ಪ ಇದು ಅಂತ. ಆ ಮಂತ್ರವನ್ನು ಕಲಿತಾಗ ನನಗೆ ಅರ್ಥ ಆಯಿತು ಸಂಪೂರ್ಣವಾಗಿ ಹೇಳಬೇಕಂದ್ರೆ. ಮಂತ್ರಪುಷ್ಪ ಸಾಮಾನ್ಯವಾಗಿ ನೀವೆಲ್ಲ ಕೇಳಿರ್ತೀರಾ, ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಅಂತ ಪ್ರಾರಂಭ ಆಗತ್ತೆ. ಅದು ಅದರಲ್ಲಿ ವೆದರ್ ಫೋರ್ಕಾಸ್ಟಿಗೆ ನಮಗೆ ಏನೇನು ಕಂಪೋನೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಅದರಲ್ಲಿ ಬರೆದಿದ್ದಾರೆ. ಈ ಮಂತ್ರದಲ್ಲಿ ನಮ್ಗೆ ಅರ್ಥ ಆಗತ್ತದು. ಹೇಗೆ ಅಂತಂದರೆ, ನೀರಿರುತ್ತೆ. ನೀವೆಲ್ಲ ನೀರಿನ ಜೀವನ ಕ್ರಮವನ್ನು ಕಲ್ತಿದ್ದೀರಾ ಶಾಲೆಯಲ್ಲಿ, 5ನೇ ಕ್ಲಾಸಲ್ಲೇ ಬಂದುಬಿಡುತ್ತೆ. ಮಳೆ ಹೆಂಗೆ ಬರುತ್ತೆ ಅಂತ ಕೇಳಿದರೆ, ನೀರು ಆವಿ ಆಗುತ್ತೆ, ಆವಿ ಆದ ನಂತರ ಮೋಡದಲ್ಲಿ ಸೇರ್ಕೊಳ್ಳುತ್ತೆ, ಮೋಡ ತಂಪಾದ ತಕ್ಷಣ ಮಳೆ ಬರುತ್ತೆ, ಮಳೆ ಬಂದು ಸಮುದ್ರ ಸೇರುತ್ತೆ ನೀರು ಅಲ್ವಾ. ಆದರೆ ನಮ್ಮ ಒಂದು ಮಂತ್ರಪುಷ್ಪದಲ್ಲಿ ಇನ್ನೂ ವಿಸ್ತಾರವಾಗಿ ಹೇಳಿದ್ದಾರೆ. ಹೇಗೆ ಅಂತಂದರೆ, ಅದರಲ್ಲಿ ಪ್ರಾರಂಭವಾಗುವಂಥದ್ದು ಚಂದ್ರಮಾವ, ಅದರ ನಂತರ ನೀವು ಮೊದಲನೇ ಶ್ಲೋಕ, ಅದಾದ ನಂತರ 2ನೇ ಶ್ಲೋಕ ಏನು ಬರುತ್ತೆ ಅಂದರೆ, ಅಗ್ನಿರ್ವಾ ಅಪಾಮಾಯತನಂ ಅಂದರೆ ಆಪ್ ಅಂತಂದರೆ ಅಥವಾ ನೀರು, ಅಪ್ ಅಂದರೆ ನೀರು ಅಲ್ವಾ. ನೀರು ಅಗ್ನಿಯ ಜೊತೆ ಸೇರಿದಾಗ ಆವಿಯಾಗತ್ತೆ, ಕರೆಕ್ಟಾ. ಅದಾದ ನಂತರ ಮುಂದಿನ ಪದ್ಯದಲ್ಲಿ ವಾಯುರ್ವಾ ಅಪಾಮಾಯತನಂ ಅಂದರೆ ಆವಿಯಾದಂಥ ನೀರನ್ನು ಗಾಳಿ ಎತ್ಕೊಂಡು ಹೋಗುತ್ತೆ, ವಾಯು, ಆಯಿತಾ. ಅದಾದ ನಂತರ 3ನೇದೇನು ಬರುತ್ತೆ, ಅಸೌವೈ ತಪನ್ನಪಾಮಾಯತನಂ ಅಂದರೆ ತಪ ಅಂತಂದರೆ ಸೂರ್ಯನ ಬಿಸಿಲು, ಅಂದರೆ ಸೂರ್ಯನಿಂದಾಗಿ ಅದು ಇನ್ನೂ ಮೇಲಕ್ಕೆ ಹೋಗುತ್ತೆ. ಆದರೆ ನೀರು ಅಗ್ನಿಯಿಂದ ವಾಯುವಾಗಿ, ವಾಯುವಿನಿಂದ ಮೇಲಕ್ಕೆ ಹೋಗಿ ತಪ ಅಂದರೆ ಸೂರ್ಯನ ಒಂದು ಕಿರಣಗಳಿಂದ ಅದು ಮೇಲಕ್ಕೆ ಹೋಗುತ್ತೆ. ಅದಾದ ನಂತರ ಚಂದ್ರಮಾವ ಅಪಾಮಾಯತನಂ ಅಂದರೆ ಚಂದ್ರನ ಪೊಸಿಷನ್ನು, ಚಂದ್ರನ ದೃಷ್ಟಿ ಅದಕ್ಕೆ ಸಹಾಯ ಮಾಡುತ್ತೆ, ಮತ್ತು ಅದು ಪರಿಷ್ಕರಣೆ ಆಗೋದಕ್ಕೆ, ಆಯಿತಾ. ಅದಾದ ನಂತರ ಅದು ನಕ್ಷತ್ರಾಣಾಮಾಯತನಂ ನಕ್ಷತ್ರಾಣಾಮಾಯತನಂ ಅಂದರೆ ನಕ್ಷತ್ರದ ಯಾವ ಭಾಗದಲ್ಲಿದೆ ಅದರ ಪರಿಣಾಮ ಏನಾಗುತ್ತೆ ಈ ನೀರಿನ ಮೇಲೆ, ಆವಿಯಾಗಿರುವಂಥ ನೀರಿನ ಮೇಲೆ. ಅದಾದ ನಂತರ ಪರ್ಜನ್ಯೋವಾ ಅಪಾಮಾಯತನಂ, ಪರ್ಜನ್ಯ ಅಂತಂದರೆ ಮೋಡದಿಂದ ಮಳೆ ಬರುವಂಥದ್ದು, ಕರೆಕ್ಟಾ. ಇದಾದ ನಂತರ ಏನಾಗುತ್ತೆ, ಸಂವತ್ಸರೋವಾ ಅಪಾಮಾಯತನಂ. ಸಂವತ್ಸರ ಅಂತಂದರೆ ಈ ಸಂವತ್ಸರ ಅಂದರೆ ವರ್ಷ ಅಂತ ತಿಳ್ಕೊಬಾರ್ದು. ಸಂವತ್ಸರ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನು ಅಂತಂದರೆ ಸಮುದ್ರ ಅಂತ ಅರ್ಥ ಇದೆ, ಸಾಗರ ಅಂತ ಅರ್ಥ ಇದೆ. ಹಾಗಾಗಿ ಬಂದಂಥ ನೀರು, ಮೇಘದಿಂದ ಬಂದಂಥ ನೀರು ಕೆಳಗಡೆ ಬಿದ್ದು ಭೂಮಿಗೆ ಬಂದು ಅದು ಸಮುದ್ರವನ್ನು ಸೇರುತ್ತೆ. ಅದು ಮಂತ್ರಪುಷ್ಪದ ನಿಜವಾದ ಅರ್ಥ. ಇದು ವೆದರ್ ಫೋರ್ಕಾಸ್ಟಿಂಗ್ ಫಾರ್ಮುಲಾ. ಇದು ಫಾರ್ಮುಲಾ ಇನ್ ಸಂಸ್ಕೃತ. ಕರೆಕ್ಟ್. ಫ್ಯಾಂಟಾಸ್ಟಿಕ್. ಅದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ, ಎಲ್ಲೂ ಹೋಗದೆ ಕೇಳ್ತಾ ಇರಿ. ದ ಇಂಟರ್ವ್ಯೂ ಇಸ್ ಗೆಟಿಂಗ್ ಸೋ ಮಚ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ಯೂರಿಯಸ್. ನಮ್ಮ ಜೊತೆ ಇರೋದು ಇವಾಗ ಏನಂತ ಕರಿಬೇಕು, ಡೇಟಾ ಸೈಂಟಿಸ್ಟ್, ಥ್ರೋಬಾಲ್ ಪ್ಲೇಯರ್ ಅಥವಾ ಅಪ್ಕಮಿಂಗ್ ಆಸ್ಟ್ರಾಲಜರ್ ಗೊತ್ತಾಗ್ತಾ ಇಲ್ಲ. ಬಟ್ ಆಸ್ ಎ ಪ್ರೌಡ್ ಸನಾತನಿ ಸಂಪೂರ್ಣ ಕೇಳ್ತಾ ಇರಿ, ಯೋಚನೆ ಯಾಕೆ, ಆರಾಮಾಗಿರಿ. ಇದು ನಮ್ಮ ರೇಡಿಯೋ.